ನಮಸ್ಕಾರ ಎಲ್ಲ KCET ಹಾಗೂ NEET ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಅನೇಕ ಇಂಪಾರ್ಟೆಂಟ್ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಅನೇಕ ನಿಮ್ಮ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನೀವು ಪ್ರತಿಯೊಂದು ವಿಡಿಯೋಗೂ ಹಾಕಿರುವಂಥ ಕಮೆಂಟ್ಸನ್ನು ನೋಡಿಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಅಪ್ಡೇಟ್ಸ್ಗೆ ಬರೋದಾಗಿದ್ದರೆ ಮೊದಲನೇದಾಗಿ ನಾವು UG ನೀಟನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. UG ನೀಟ್ಗೆ ಸಂಬಂಧಪಟ್ಟಂತೆ ಈಗ ನಿಮಗೆ ರಿಸಲ್ಟನ್ನು ಸೆಕೆಂಡ್ ರೌಂಡಂದು ಇನ್ನೂ ಬಿಟ್ಟಿಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ರಿಸಲ್ಟನ್ನು ಯಾವಾಗ ಬಿಡ್ಬೋದು ಅಂತ ಹೇಳಿದರೆ ಸೆಪ್ಟೆಂಬರ್ 13th ಬಿಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಸೆಪ್ಟೆಂಬರ್ 12th ಕೂಡ ಸೆಕೆಂಡ್ ರೌಂಡ್ MCC ಅವ್ರದ್ದು ನಡೀತಾನೆ ಇರುತ್ತೆ. ಲಾಸ್ಟ್ ಡೇಟ್ ಆಗಿರುತ್ತೆ ಸೆಪ್ಟೆಂಬರ್ 12th. ಒನ್ಸ್ MCC ಅವ್ರದ್ದು ಸೆಕೆಂಡ್ ರೌಂಡ್ ಫಿನಿಶ್ ಆದ ನಂತರನೇ ಕೂಡ KA ಸೆಕೆಂಡ್ ರೌಂಡ್ ರಿಸಲ್ಟ್ನ ಅನೌನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಸೆಪ್ಟೆಂಬರ್ 12th ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಲ್ಲ. ಸೆಪ್ಟೆಂಬರ್ 13th ನಂತರನೇ ಅನೌನ್ಸ್ ಮಾಡೋದು. ಇದು ನಿಮ್ಮ ಗಮನಕ್ಕೆ ಇರಲಿ. ಹಾಗೆ ಇನ್ನೊಂದು ಅಪ್ಡೇಟಿಗೆ ಬರೋದಾಗಿದ್ದರೆ ಆಯುಷ್ ಹೆಚ್ಚುವರಿ ಸೀಟ್ನ ಮ್ಯಾಟ್ರಿಕ್ಸನ್ನು ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಎಷ್ಟು ಸೀಟನ್ನು ಹೆಚ್ಚು ಮಾಡಿದ್ದಾರೆ ಅಂತ ನೋಡೋದಾಗಿದ್ದರೆ 396 396 ಸೀಟನ್ನು ಹೆಚ್ಚು ಮಾಡಿದ್ದಾರೆ. ಇದು ಆಯುಷಕ್ಕೆ ಸಂಬಂಧಪಟ್ಟಂತಾಗಿತ್ತು. ಹಾಗೆ ಈಗ ನಾವು UG CETಗೆ ಸಂಬಂಧಪಟ್ಟಂತೆ ನೋಡೋಣ. ಜಾಸ್ತಿ ಜನ ವಿದ್ಯಾರ್ಥಿಗಳಲ್ಲಿ ಇರುವಂಥ ಒಂದು ಡೌಟು UG CETಗೆ ಸಂಬಂಧಪಟ್ಟಂತಾಗಿತ್ತು. ಓಕೆ, ಅದನ್ನು ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ UG CETಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಅಥವಾ ಥರ್ಡ್ ರೌಂಡ್ ಅಂತಲೂ ಕರಿತೀವಿ. ಅದಕ್ಕೆ ಸ್ಕೆಡ್ಯೂಲನ್ನು ಯಾವಾಗ ಬಿಡ್ತಾರೆ ಅಂತ ನೋಡೋದಾಗಿದ್ದರೆ ಇವತ್ತೇ ಸೆಪ್ಟೆಂಬರ್ 5. ಇವತ್ತು ಬಿಡುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಇವತ್ತು ಬಿಟ್ಟಿಲ್ಲ ಅಂದರೂ ಕೂಡ ನಾಳೆ ಬಿಡ್ತಾರೆ. ಇನ್ ಡೀಟೇಲ್ ಆದ ಪಿಕ್ಚರ್ ನಿಮಗೆ ಸಿಗುತ್ತೆ. ಆಗ ಒನ್ಸ್ ಬಿಟ್ಟ ನಂತರ ನಾನು ತಿಳಿಸ್ಕೊಡ್ತೀನಿ. ವರಿ ಆಗಬೇಡಿ ವಿದ್ಯಾರ್ಥಿಗಳೇ. ಈಗ ಮೇಜರ್ ಪಾರ್ಟಿಗೆ ಬರೋಣ. ಅನೇಕ ವಿದ್ಯಾರ್ಥಿಗಳಲ್ಲಿರುವಂಥದ್ದು ಈಗ ನಾನು ಏನು ಹೇಳಲಿಕ್ಕೆ ಹೋಗ್ತಿದ್ದೀನಿ ಇದ್ರಿಗೆ ಸಂಬಂಧಪಟ್ಟಂತೆ ಆಗಿತ್ತು ಡೌಟ್ ಇರೋದು. UG CET ಸೆಕೆಂಡ್ ರೌಂಡಲ್ಲಿ ಅನೇಕ ವಿದ್ಯಾರ್ಥಿಗಳು ಚಾಯ್ಸ್ 1 ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋತೀರಾ. ಅನೇಕ ವಿದ್ಯಾರ್ಥಿಗಳು ಚಾಯ್ಸ್ 4 ತೊಗೊಂಡು ಎಕ್ಸಿಟ್ ಆಗ್ತೀರಾ. ಇವರಿಬ್ಬರನ್ನು ಬಿಟ್ಬಿಡಿ. ನಾನು ಇವಾಗ ಮಾತಾಡ್ತಾ ಇರೋದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸಂಬಂಧಪಟ್ಟಂತಾಗಿರುತ್ತೆ. ಚಾಯ್ಸ್ 2 ವಿದ್ಯಾರ್ಥಿಗಳು ಕಾಲೇಜಿಗೆ ಫೀಸ್ ಪೇ ಮಾಡಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ. ಹಾಗೆ ಚಾಯ್ಸ್ 3 ಮಾಡಿರುವಂಥವರು ಕಾಲೇಜಿಗೆ ಫೀಸ್ ಪೇ ಮಾಡೋ ಬದಲು ನೀವು ಕಾಶನ್ ಡೆಪಾಸಿಟನ್ನು ಪೇ ಮಾಡಿ ನಿಮ್ಗೆ ಸಿಕ್ಕಿರುವಂಥ ಸೀಟನ್ನು ನೀವು ಬಿಟ್ಟು ಡಿಲೀಟ್ ಮಾಡಿಕೊಂಡು ರಿಮೈನಿಂಗ್ ನಿಮ್ಮ ಲಿಸ್ಟಲ್ಲಿರುವಂಥ ಒಂದು ಕಾಲೇಜಸ್ನ ಇಟ್ಕೊಂಡು ನೀವು ಥರ್ಡ್ ರೌಂಡ್ಗೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ. ಓಕೆನಾ? ನಿಮ್ಮಲ್ಲಿ ಎಲ್ಲರಲ್ಲಿರುವಂಥ ಒಂದು ಡೌಟ್ ಏನಂತ ಹೇಳಿದ್ರೆ ಕಾಲೇಜ್ನ ಆ್ಯಡ್ ಮಾಡ್ಬೋದಾ? ಇದೇ ಹಾಗೆ ಇದೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ಲಿಯರಾಗಿ ನೋಡೋಣ. ನೀವು ಡಿಲೀಟ್ ಮಾಡ್ಬೋದು ಅಥವಾ ನೀವು ಪ್ರಯಾರಿಟಿ ಚೇಂಜಸ್ ಮಾಡ್ಬೋದು. ಓಕೆನಾ? ಒಂದು ಡಿಲೀಟ್ ಮಾಡ್ಬೋದು, ಇನ್ನೊಂದು ಪ್ರಯಾರಿಟಿ ಚೇಂಜಸ್ ಮಾಡ್ಬೋದು. ಇದು ಪ್ರತಿ ರೌಂಡಲ್ಲೂ ಕೂಡ ನಿಮಗೆ ಇರುವಂಥ ಒಂದು ಆಯ್ಕೆಯಾಗಿದೆ. ಹಾಗೆ ನಿಮ್ಗೆ ಇದು ಕೂಡ ಇದ್ರ ಬಗ್ಗೆ ಅರಿವಿದೆ. ಆ್ಯಡ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವ ಅಂತ ನೋಡೋದಾಗಿದ್ದರೆ ಖಂಡಿತ ಆ್ಯಡ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆನಾ? ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದರೆ 2024ನೇ ಸಾಲಿನ UG CET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಾಲೇಜಸ್ನ ಆ್ಯಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಹಾಗಾಗಿ ಹೇಳ್ತಾ ಇದ್ದೀನಿ 2025ರಲ್ಲೂ ಕೂಡ ಅಂದರೆ ಈ ವರ್ಷ ಕೂಡ ಕೊಡ್ತಾರೆ ಅಂತ. ಆ್ಯಸ್ ಆಫ್ ನಾವು KAದವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸರ್ಕ್ಯುಲರನ್ನು ಕೊಟ್ಟಿಲ್ಲ. ಓಕೆನಾ? ಬಟ್ ನಾನು ಹೇಳ್ತಿದ್ದೀನಿ, ಇದು KAದವರು ಕಾಲ್ ಮಾಡಿ ಕೇಳಿದ್ದೀನಿ. ಹಾಗಾಗಿ ಹೇಳ್ತಿದ್ದೀನಿ, KAದವರು ಕೇಳಿದಾಗೂ ಕೂಡ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಸರ್ ಲಾಸ್ಟ್ ಇಯರನ್ನು ನಾವು ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಹಾಗಾಗಿ ಈ ವರ್ಷವೂ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ವೇಟ್ ಮಾಡಿ ಸರ್, ನಿಮಗೆ ಸ್ಕೆಡ್ಯೂಲ್ ನಾವು ರಿಲೀಸ್ ಮಾಡ್ತಿದ್ದಾಗಲೇ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಕೊಡೋದಾಗಿದ್ದರೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಸ್ವಲ್ಪ ವೇಟ್ ಮಾಡಿ ಅಂತ. 99% ನಾನು ಹೇಳ್ತೀನಿ ನಿಮ್ಗೆ ಆ್ಯಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ. ಓಕೆನಾ? ಅದ್ರ ಬಗ್ಗೆ ಏನು ವರಿ ಆಗ್ಲಿಕ್ಕೆ ಹೋಗಬೇಡಿ. ಕೊಟ್ಟಿದ ನಂತರನೂ ಕೂಡ ನೀವು ನಿಮ್ಮ ಮನಸ್ಸಿಗೆ ಬಂದಂತೆ ಎಷ್ಟು ಕಾಲೇಜಸ್ ಇದೆ ಎಲ್ಲ ಕಾಲೇಜಸ್ನ ಆ್ಯಡ್ ಮಾಡ್ಲಿಕ್ಕಾಗತ್ತೆ ಅಂತ ನೋಡೋದಾಗಿದ್ದರೆ ಇಲ್ಲ, ಖಂಡಿತ ಇಲ್ಲ. ಹಾಗೆ ಮಾಡ್ಲಿಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದರೆ ಒಂದಿಷ್ಟು ಕಾಲೇಜಸ್ಸಲ್ಲಿ ಎಲ್ಲ ಸೀಟು ಕೂಡ ಇವಾಗ ಫಿಲ್ ಆಗಿರುತ್ತೆ. ಒಂದಿಷ್ಟು ಕಾಲೇಜಸ್ಸಲ್ಲಿ ಕೆಲವೊಂದು ಬ್ರಾಂಚಿಗೆ ಸಂಬಂಧಪಟ್ಟಂತೆ ಅಷ್ಟೇ ಸೀಟ್ 1 or 2 ಹಿಂಗೆ ಎಂಟಿ ಇರುತ್ತೆ. ಹಾಗಾಗಿ ನೀವೆಲ್ಲ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ KAದವರು ಅವರು ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಒಂದು ಕಾಲೇಜ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಯಾವ್ಯಾವ ಕಾಲೇಜಲ್ಲಿ ಸೀಟ್ ಖಾಲಿ ಇದೆ, ನೀವು ಆ್ಯಡ್ ಮಾಡ್ಬೋದು ಅಂತ ಅವರು ಒಂದು ಕಾಲೇಜ್ ಲಿಸ್ಟನ್ನು ಅವ್ರು ರಿಲೀಸ್ ಮಾಡ್ತಾರೆ. ನೀವು ಆ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಸ್ ಇರುತ್ತೆ ನೋಡು, ಅದಷ್ಟೇ ಕಾಲೇಜ್ನ ನೀವು ಆ್ಯಡ್ ಮಾಡ್ಬೋದು. ಯಾವ್ಯಾವ ಕಾಲೇಜ್ ನೋಡಿ ಆ ಲಿಸ್ಟಲ್ಲಿ ಇರುತ್ತೆ. ಹಾಗೆ ಯಾವ್ಯಾವ ಬ್ರಾಂಚ್ ಇರುತ್ತೆ ನೋಡಿ ಅದಷ್ಟನ್ನು ನೀವು ಆ್ಯಡ್ ಮಾಡ್ಲಿಕ್ಕಾಗುತ್ತೆ. ಓಕೆನಾ? ಅದನ್ನು ಬಿಟ್ಟು ನೀವು ಬೇರೆ ಯಾವುದನ್ನು ಕೂಡ ಆ್ಯಡ್ ಮಾಡ್ಲಿಕ್ಕಾಗಲ್ಲ. ಇದು ನಿಮ್ಮ ಗಮನಕ್ಕೆ ಇರಲಿ. ಫೈನಲ್ ಆಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಖಂಡಿತ ಅವರು ನಿಮ್ಗೆ ಕೊಡ್ತಾರೆ ಆ್ಯಡ್ ಮಾಡಲಿಕ್ಕೆ. ಏನು ವರಿ ಹೇಗಬೇಡಿ ಅಂತಲೇ ಹೇಳ್ತೀನಿ. ಹಾಗೆ ಕಾಲೇಜ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಅಪ್ಡೇಟ್ ಆಗಿರುತ್ತೆ.
ಅನೇಕ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸಿಕ್ಕಿಲ್ಲ, ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ, ಓಕೆ, ಸೆಕೆಂಡ್ ರೌಂಡಿಗೆ ಬಂದರು ಅಲ್ಲೂ ಕೂಡ ಸಿಕ್ಕಿಲ್ಲ. ಸೊ ಇವಾಗ ಅವರ ತಲೆಯಲ್ಲಿ ಏನು ಹೋಗ್ತಾ ಇದೆ ಅಂತ ಹೇಳಿದರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ನಮಗೆ ಸಿಗತ್ತಾ ಸಿಗಲ್ವಾ? ಎಷ್ಟೋ ಜನ ಹೋಪ್ಸ್ ಕಳ್ಕೊಬಿಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ, ಸಿಗತ್ತೆ, ನಿಮಗೆ ವರಿ ಆಗಬೇಡಿ. ನಾನು ಯಾಕೆ ನಿಮಗೆ ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಗತ್ತೆ ಅಂತ ಹೇಳ್ತಿದ್ದೀನಿ ಅಂತ ಅದಕ್ಕೂ ಕೂಡ ಕಾರಣ ಇದೆ ವಿದ್ಯಾರ್ಥಿಗಳೇ. ಅನೇಕ ವಿದ್ಯಾರ್ಥಿಗಳು ಇವಾಗ ಸೆಕೆಂಡ್ ರೌಂಡಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗಿರ್ತಾರೆ. ಹಾಗೆ ಅನೇಕ ವಿದ್ಯಾರ್ಥಿಗಳು ನೆಗ್ಲಿಜಿಯನ್ಸಿಯಿಂದ ಯಾವುದೇ ಚಾಯ್ಸ್ ಎಂಟ್ರಿ ಮಾಡದೆ ಕೂಡ ಬಿಟ್ಟಿರ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನು KA ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಏನು ಅಲೋ ಮಾಡಲ್ಲ. ಸೊ ಅವ್ರನ್ನ ಅಲ್ಲೇ ಬಿಟ್ಟುಬಿಡ್ತಾರೆ. ಸೊ ಅವ್ರಿಗೆ ಯಾವುದೇ ಎಂಟ್ರಿ ಇರಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಅಲ್ಲಿ ಸೀಟ್ ನಿಮಗೆ ಸಿಗತ್ತೆ, ಒಂದಿಷ್ಟು ಸೀಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ, ಓಕೆನಾ? ಸೊ ವೇಕೆಂಟ್ ಸೀಟ್ಸ್ ಇರುತ್ತೆ. ಸೊ ಆ ಸೀಟ್ಸ್ ಎಲ್ಲ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರುತ್ತೆ. ಹಾಗಾಗಿ ಅಲ್ಲಿ ಮತ್ತೊಂದಿಷ್ಟು ಯಾರು ಸಿಕ್ಕಿರಲ್ಲ ನೋಡಿ, ಆ ವಿದ್ಯಾರ್ಥಿಗಳನ್ನು ಅವರಿಗೆ ಅಲೋಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ KA. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅದಕ್ಕೆ ಏನು ಮಾಡಬೇಕು ಅಂತ ನೋಡೋದಾಗಿದ್ರೆ, ಆಬ್ವಿಯಸ್ಲಿ ಏನು ಮಾಡಲಿಕ್ಕೂ ಆಗಲ್ಲ. ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳೇ, ನೀವು ನಿಮ್ಮ ನಿರ್ಧಾರವನ್ನು ತಗೋಬಹುದು ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋದಾಗಿದ್ದರೆ ನೀವು ಮ್ಯಾನೇಜ್ಮೆಂಟ್ಗೂ ಸೀಟ್ ತಗೋಬೋದು, ಅಥವಾ ಇಲ್ಲ ನಾನು ನೆಕ್ಸ್ಟ್ ಇಯರ್ UG CET ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೋದು, ನಿಮಗೆ ಅವಕಾಶ ಇದೆ. ಹಾಗೆ ನಾನು ಮೊದಲೇ ಹೇಳಿದ ರೀತಿ ಮ್ಯಾನೇಜ್ಮೆಂಟ್ ತಗೋತೀನಿ ಅಂತ ಹೇಳಿದ್ರೆ ಮಾಡ್ಬೋದು, ಇಲ್ಲ ನಾನು ಬೇರೆ ಕಡೆಗೇನೋ ಹೋಗ್ತೀನಿ ಅಂತ ಹೇಳಿದ್ರು ಮಾಡ್ಬೋದು. ಬಟ್ ಇನ್ 4th ರೌಂಡು 5th ರೌಂಡ್ ಅಂತೆಲ್ಲ ಮಾಡಲ್ಲ. ಸೊ ಇಷ್ಟೇ ಇರೋದು ವಿದ್ಯಾರ್ಥಿಗಳ. ಇಷ್ಟೋ ತನಕ ನಾನು ನೀಡಿರುವಂಥ ಎಲ್ಲ ಅಪ್ಡೇಟ್ಸ್ ಆಗಿ ಕ್ಲಾರಿಫೈ ಮಾಡಿರುವಂಥ ಎಲ್ಲ ನಿಮ್ಮ ಡೌಟ್ಸ್ಗಳು ಕೂಡ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿಬಿಡಿ ನಮ್ಮ ಚಾನಲ್ಗೆ. ಹಾಗೆ ಇನ್ನೇನಾದರೂ ಅಪ್ಡೇಟ್ಸ್ ಇದೆ ತರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಅವ್ರಿಗೂ ಕೂಡ ಇದೇ ರೀತಿ ಒಂದು ಕನ್ಫ್ಯೂಷನಲ್ಲಿ ಸಿಕ್ಕಿರ್ತಾರೆ, ಏನು ಕಾಲೇಜ್ ಆ್ಯಡ್ ಮಾಡ್ಬೋದಾ ಇಲ್ವಾ, ಹಾಗೆ ಬೇರೆ ಒಂದಿಷ್ಟು ಡೌಟ್ಸ್ಗಳು, ಕಾಲೇಜ್ ಸಿಕ್ಕಿಲ್ಲ ಏನು ಮಾಡಬೇಕು ಅಂತ. ಸೊ ಅವ್ರಿಗೆ ಉಪಯುಕ್ತ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.